ನೆಲಮಂಗಲದ ನಮ್ಮ ಕ್ಲಿನಿಕ್ನಲ್ಲೀಗ ವೈದ್ಯರೇ ಇಲ್ಲ. ನಮ್ಮ ಕ್ಲಿನಿಕ್ ಅನ್ನೋದು ಕೇವಲ ಮಾಮೂಲಿ ಕ್ಲಿನಿಕ್ ಆಗ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ನಮ್ಮ ಕ್ಲಿನಿಕ್ನ ಪರಿಸ್ಥಿತಿ ಇದು. ಒಂದು ವರ್ಷದಿಂದ ವೈದ್ಯರೇ ನಮ್ಮ ಕ್ಲಿನಿಕ್ಕಿಗೆ ಬರ್ತಾ ಇಲ್ಲ. ವರ್ಷದಿಂದ ವೈದ್ಯರೇ ಬರ್ತಾ ಇಲ್ಲ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಹೀಗಾಗಿ ರೋಗಿಗಳಿಗೆ ನರ್ಸ್ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೆಗಡಿ, ಕೆಮ್ಮು, ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಇತರೆ ಚಿಕಿತ್ಸೆಗಳಿಗೋಸ್ಕರ ನಮ್ಮ ಕ್ಲಿನಿಕ್ ಅನ್ನುವಂಥ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಜಾರಿ ಮಾಡಿತ್ತು. ಅಫ್ಕೋರ್ಸ್ ಹಿಂದಿನ ಸರ್ಕಾರ ಮಾಡಿರುವಂಥದ್ದು ಇರ್ಬೋದು. ಈಗಿನ ಸರ್ಕಾರ ನಮ್ಮ ಕ್ಲಿನಿಕ್ಗಳನ್ನು ಸ್ವಲ್ಪ ವಿಸ್ತರಣೆ ಮಾಡಿ ಅದಕ್ಕೆ ವಿಶೇಷವಾದಂಥ ವೈದ್ಯರ ಸೌಲಭ್ಯವನ್ನು ಕೂಡ ಮಾಡಿತ್ತು. ಆದರೆ ಈಗ ನೆಲಮಂಗಲದ ನಮ್ಮ ಕ್ಲಿನಿಕ್ನಲ್ಲಿ ವೈದ್ಯರೇ ಕಳೆದ ಒಂದು ವರ್ಷದಿಂದ ಬರ್ತಾ ಇಲ್ಲ ಅಂತ. ಸ್ಥಳೀಯವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ, ಸ್ಥಳೀಯವಾಗಿ ಏನೇ ವ್ಯವಸ್ಥೆ ಇದ್ದರೂ ಕೂಡ, ರೋಗಗಳಿದ್ದರೂ ಕೂಡ, ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಈ ಯೋಜನೆ ಆಗಿದೆ. ಈಗ ಕೇವಲ ನರ್ಸ್ಗಳು ಕೊಡ್ತಾ ಇದ್ದಾರೆ ಚಿಕಿತ್ಸೆನ. ಅಲ್ಲಮ್ಮ ಇಂಥ ಒಳ್ಳೆ ಕಟ್ಟಡ ಇಲ್ಲಿ ಇದಕ್ಕೆಲ್ಲೊಂದು ಬೇಕಲ್ಲಮ್ಮ, ಡಾಕ್ಟ್ರ್ ಬೇಕಲ್ಲಮ್ಮ. ಯಾರ್ಯಾರು ಇದ್ದೀರಮ್ಮ ಇಲ್ಲಿ? ಬಂದವರಿಗೆಲ್ಲ ನೀವೇ ಈ ಥರ ಇಷ್ಟು ಮೆಡಿಸಿನ್ ಕೊಡ್ತೀರಾ? ಯಾರ ಹತ್ರ ಕೇಳ್ಕೊಂಡು ಕೊಡ್ತೀರಿ? ಅಲ್ಲಮ್ಮ ನೀನು ಕೊಡೋಕೆ ಹೆಂಗೆ ಬರುತ್ತೆ? ಈಗ ಮೈಕೈ ನೋವು ಅಂತ ಇಂಥವಕ್ಕೆಲ್ಲ ಬರ್ತಾರೆ. ಅಂಥವಕ್ಕೆಲ್ಲ ನೀನು ಹೆಂಗೆ ಜಡ್ಜ್ ಮಾಡ್ತೀಯ? ಒಳಗಡೆ ಏನೋ ಬೇರೆ ಕಾಯಿಲೆ ಇರ್ತದೆ, ನೀನು ಹೆಂಗಮ್ಮ ಕೊಡೋಕೆ ಬರುತ್ತೆ? ದೊಡ್ಡವ್ರಿಗೆ ತಿಳಿಸಿದ್ದೀನಮ್ಮ. ಯಾರಿಗೆ ನಮ್ಮ ಜೀವ ಹಾನಿ ಆದರೆ ಯಾರು ಹೊಣೆ? ಏನಮ್ಮ ನಿನ್ನ ಹೆಸರು? ನರ್ಸಾ? ನೀವು ಡಾಕ್ಟ್ರ? ಈ ಬಗ್ಗೆ DHO ಸುನಿಲ್ ಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸುನಿಲ್ ಕುಮಾರ್ ಅವರೇ, ನಿಮ್ಮ ಗಮನಕ್ಕೆ ಬಂದಿದೆ ಅನಿಸುತ್ತೆ. ಏನು ಪ್ರಾಬ್ಲಮ್ ಆಗಿದೆ ಸರ್? ಯಾಕೆ ಒಂದು ವರ್ಷದಿಂದ ವೈದ್ಯರೇ ಲಭ್ಯವಲ್ಲ? ಏನಾದರೂ ಬೇರೆ ವ್ಯವಸ್ಥೆ ಅಥವಾ ಬೇರೆ ಕ್ಲಿನಿಕ್ ಏನಾದ್ರು ಶಿಫ್ಟ್ ಆಗಿದ್ದಾರಾ? ಇಲ್ಲ ನಾನು ಹೇಳ್ತೀನಿ. ಅದು ಒಂದು ವರ್ಷದಿಂದ ಇಲ್ಲ. ಮೇ ನಲ್ಲಿ ಒಬ್ರು MBBS ಡಾಕ್ಟರ್ ಮಾತ್ರ ನಮ್ಮ ಕ್ಲಿನಿಕ್ ಸ್ಟಾಫ್ ನರ್ಸ್ ಜೊತೆ. MBBS ಡಾಕ್ಟ್ರು ಪೋಸ್ಟ್ ಗ್ರಾಜುಯೇಷನ್ಗೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಈಗ ಮತ್ತೆ ಕಾಲ್ ಫಾರ್ ಮಾಡಿದಿರಿ, ಬರಬೇಕು. ಒಂದು MBBS ಡಾಕ್ಟರ್ಸ್, ಇದು ಬೇರೆ ಡಾಕ್ಟರ್ಸ್ನ ತಗೊಳಕ್ ಬರಲ್ಲ, ಬರೀ ಓನ್ಲಿ MBBS ಡಾಕ್ಟರ್ಸ್. ಒಂದು. ಎರಡನೇದು, ಇವರು ಏನಾಗುತ್ತೆ, ಈ ಸ್ಯಾಲ್ರಿ ಇವ್ರದೆಲ್ಲ ಒಂದು 45,000 ಆ ಥರ ಇರುತ್ತೆ. ಇವರು PGಗಳು ಮಾಡಕ್ಕೆ ಆ ಟೈಮ್ ಬ್ರೇಕ್ ನಲ್ಲಿ ಇವರು ಬಂದು ಸೇರ್ಸ್ಕೊಂತಾರೆ, ಹೋಗ್ತಾರೆ. ಒಂದು. ಎರಡನೇದು, ಆ PhD ವ್ಯಾಪ್ತಿನಲ್ಲಿ ಏನ್ ಬರುತ್ತೆ, ರೆಗ್ಯುಲರ್ ಮೆಡಿಕಲ್ ಆಫೀಸರ್ ಇರ್ಬೋದು, ಇವ್ರು ಇರ್ಬೋದು, ಅವರು ನೋಡಿ ನಮ್ಮಲ್ಲಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಇವಾಗ ಗ್ರಾಮ ಆರೋಗ್ಯ ಲೆವೆಲ್ ವರೆಗೂ ನಾವು ತಗೊಂಡೋಗಿದ್ದೀರಿ, ಗೌರ್ಮೆಂಟ್ ಆಂಬಿಷಿಯಸ್ ಪ್ರೋಗ್ರಾಮ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ, BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇವಾಗ ನಿಮ್ಗಾಗ್ಲೇ ಗೊತ್ತಿರಬೇಕು, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಟೆಲಿಮೆಡಿಸಿನ್ ಅಂತ ಒಂದು ನಡೀತಾ ಇದೆ. ಮೆಡಿಕಲ್ ಕಾಲೇಜಿನಲ್ಲಿ ಕನೆಕ್ಟ್ ಮಾಡಿಕೊಂಡು ಸ್ಪೆಷಲಿಸ್ಟ್ ಜೊತೆ ಮಧ್ಯಾಹ್ನದ ಇಲ್ಲಿರುವಂಥದ್ದು ಡಾಕ್ಟರ್ ಸುನಿಲ್ ಕುಮಾರ್ ಅವರೀಗ ಇಲ್ಲಿರುವಂಥದ್ದು ಈಗ ನರ್ಸ್ಗಳೇ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಅಫ್ಕೋರ್ಸ್ ನರ್ಸ್ಗಳು ಕೂಡ ಬೇಕಾಗತ್ತೆ, ಅವರು ಕೂಡ ಸಹಾಯಕ ವೈದ್ಯ ಸಿಬ್ಬಂದಿನೇ. ಆದರೆ ಕೆಲವೊಂದಿಷ್ಟು ಪ್ರಮುಖ ಸಮಸ್ಯೆಗಳಿದ್ದಾಗ, ಫಾರ್ ಎಕ್ಸಾಂಪಲ್ ಯಾರಿಗೋ ಏನೋ ಪ್ರಾಬ್ಲಮ್ ಇರುತ್ತೆ, ಅಂಥ ಸಂದರ್ಭದಲ್ಲಿ ಮಿಸ್ ಮೆಡಿಕೇಶನ್ ಆದರೂ ಕೂಡ ತಪ್ಪಾಗಲ್ವಾ? ಇಲ್ಲ ನಾನು ಹೇಳ್ತೇನೆ ಕೇಳಿ ಸರ್. ಇಲ್ಲಿ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ, ಈ ನರ್ಸಿಂಗ್ ಇವಾಗ ನಿಮ್ಗೆ ಗೊತ್ತಿರಂಗೆ ಉಪಕೇಂದ್ರಗಳಲ್ಲೂ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಏನಿದ್ದಾರೆ, ಅವರು ಕೂಡ BSc ನರ್ಸಿಂಗ್ಗೆ, ಇವರು PSc ನರ್ಸಿಂಗ್ಗೆ. ಇವ್ರು ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಅಲ್ಲೇ ನಮ್ಮ ಕ್ಲಿನಿಕ್ ಅಂದ್ರೆ ಮನೆ ಹತ್ರದಲ್ಲೇ ಅಲ್ಲೇ ಬರಲಿ, PSCS ದೂರ ಹೋಗೋದು ಬೇಡ ಅಂತ. ಅರ್ಥ ಆಯ್ತಲ್ಲ ಸರ್? ಅವರು ಹೊಸೊಬ್ರಿದ್ದಾರೆ ಸ್ಟಾಫ್ ನರ್ಸ್, ಅವ್ರಿಗೆ ಮೀಡಿಯಾಗೆ ಹೆಂಗೆ ಹೇಳ್ಬೇಕು, ಇಲ್ಲ ಜನಗಳು ಬಂದ್ರೆ ಹೆಂಗೆ ಅನ್ನೋದು ಅದು ತಿಳುವಳಿಕೆ ಕೊಡಕ್ಕೆ, ಒಂದು ಇದು ಮಾಡಕ್ಕೆ ಈಗಾಗಲೇ ಕನ್ಸರ್ನ್ ಪ್ರೋಗ್ರಾಮ್ ಆಫೀಸರ್ಗೂ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ. ಒಂದು ಸರ್, ಅವರು ಮಾತ್ರೆ ಅವ್ರು ಏನು ಕೊಡೋದಿಲ್ಲ. ಒಂದು ರೂಟೀನ್ ಆಗಿ ಏನ್ ಬರುತ್ತೆ, ಇವಾಗ ಬ್ಲಡ್ ಜ್ವರ ಕೇಸ್ ಬಂದ್ರೆ ರಕ್ತ ಲೇಪನ ತಗೊಳಕ್ಕೆ ಅವ್ರಿಗೆ ಟ್ರೈನ್ಡ್ ಆಗಿದ್ದಾರೆ, ತಗೊಂಡು ಜ್ವರದ ಮಾತ್ರ ಪ್ಯಾರಾಸಿಟಮಾಲ್ ಕೊಡ್ತಾರೆ ಅಷ್ಟೇ, ಸಿಂಪ್ಟಮ್ಯಾಟಿಕ್. ಅರ್ಥ ಆಯ್ತಲ್ಲ ಸರ್? ಇದ್ರ ಜೊತೆಗೆ ಈಗ ಅಲ್ಲಿ ವೈದ್ಯರ ಸಮಸ್ಯೆ ಇದೆ. ವೈದ್ಯರ ಸಮಸ್ಯೆ ಪರಿಹಾರಕ್ಕೆ ಏನ್ ಮಾಡ್ತಿದ್ದೀರಿ ಸರ್? ವೈದ್ಯರಿಗೆ ಈಗ ಸದ್ಯಕ್ಕೆ ನಮ್ಮ ಕ್ಲಿನಿಕ್ ಬರ್ತಾ ಇಲ್ಲ. ಮೊನ್ನೆ ನೋಟಿಫೈ ಮಾಡಿದಿರಿ ನಮ್ಮಲ್ಲಿ, ನಮ್ಮ ಕ್ಲಿನಿಕ್, ನಮ್ಮ ಜಿಲ್ಲೆನಲ್ಲಿ ಏನ್ 10 ನಮ್ಮ ಕ್ಲಿನಿಕ್ ಇದೆ, ಅದು ನೋಟಿಫೈ ಮಾಡಿದಿರಿ. ನಂಗೆ ಗೊತ್ತಿರೋ ಮಟ್ಟಿಗೆ 2 ಡಾಕ್ಟರ್ಸ್ ಏನೋ ಅಪ್ಲೈ ಮಾಡಿದ್ದಾರೆ ಅಂತ. ನೋಡ್ಬೇಕು ಮುಂದಿನ ದಿವಸದಲ್ಲಿ ಆ 2 ಅಪಾಯಿಂಟ್ಮೆಂಟ್ ಕೊಡೋ ಜೊತೆಗೆ ವಾಕಿನ್ ಡೈರೆಕ್ಟ್ ಯಾರ್ಯಾರು ಬರ್ತಾರೆ ಆ ತರ ಮಾಡಕ್ಕೂ ಒಂದು ಇದು ಮಾಡಕ್ಕೆ ವ್ಯವಸ್ಥೆ ಮಾಡಲಾಗೋದು. ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಂತ ಇರುತ್ತೆ, ಅಲ್ಲಿಂದ ಡೈರೆಕ್ಟ್ ಡಾಕ್ಟರ್ಸ್ ಬಂದ್ರೆ ಯಾರ್ಯಾರು ಆಸ್ ಆಫ್ ಅವರು ಲೆಟರ್ ಕೊಟ್ರೆ ಅವ್ರು MBBS ಡಾಕ್ಟರ್ ಆಗಿದ್ರೆ ಅಪಾಯಿಂಟ್ ಮಾಡ್ಕೊಳಕ್ ಅದು ಒಂದು ಕ್ರಮ ವಹಿಸಕ್ಕೆ ನಾವು ಅದೊಂದು ಕ್ರಮ ಮಾಡ್ತೀರಿ ಸರ್. ಮತ್ತೆ ಡಾಕ್ಟರ್ಸ್ ಅಷ್ಟೇ ಕೊರತೆ ಇದೆ. ಈಗಾಗಲೇ ತಮ್ಗೆ ಗೊತ್ತಿರಂಗೆ ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ಗಳನ್ನ ನಾವು ಏನ್ ಬರ್ತಾರೆ ಅವ್ರನ್ನೂ ಕೂಡ ಹಾಕಿ ರೊಟೇಷನ್ ಮಾಡಿಸ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ ಸರ್? ಅದು ಗ್ಯಾಪ್ಗಳು ಬಂದಾಗ ಇದು ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸುನಿಲ್ ಕುಮಾರ್.
ಥ್ಯಾಂಕ್ ಯು ನಿಮ್ಮೆಲ್ಲ ಮಾತಿಗೆ. ಇದು ಡಿ ಎಚ್ ಒ ಸುನಿಲ್ ಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ, ಆದರೆ ಕಳೆದ ಮೇ ತಿಂಗಳಿನಿಂದ ವೈದ್ಯರ ಲಭ್ಯ ಇಲ್ಲ. ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ, ಬೇರೆ ಕಡೆಗೆ ಹೋಗಿದ್ದಾರೆ. ಹೀಗಾಗಿ ಸಮಸ್ಯೆ ಆಗಿದೆ. ಜೊತೆಗೆ ಈಗ ಟ್ರೈನ್ಡ್ ನರ್ಸ್ ಯಾರು ಇರ್ತಾರೆ ಅವ್ರ ಮೂಲಕ ಆಪ್ರೇಟ್ ಮಾಡ್ತೀವಿ, ಟೆಲಿಮೆಡಿಸಿನ್ ಕೂಡ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಶೀಘ್ರದಲ್ಲೇ ವೈದ್ಯರನ್ನು ಕೂಡ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.